ಊರ್ಧ್ವಾಸನ, ಪಾದಹಸ್ತ, ಏಕಪಾದ, ದ್ವಿಪಾದ, ಅಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದ, ಹಸ್ತಪಾದ, ಊರ್ಧ್ವಾಸನ, ನಮಸ್ಕಾರಾಸನ. ಓಂ ಮಾರೀಚಾಯ ನಮಃ. ಊರ್ಧ್ವಾಸನ, ಪಾದಹಸ್ತ, ಏಕಪಾದ, ದ್ವಿಪಾದ, ಅಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದ, ಹಸ್ತಪಾದ, ಉತ್ಥಾನಾಸನ, ನಮಸ್ಕಾರಾಸನ. ಓಂ ಆದಿತ್ಯಾಯ ನಮಃ. ಊರ್ಧ್ವಾಸನ, ಪಾದಹಸ್ತ, ಏಕಪಾದ, ದ್ವಿಪಾದ, ಅಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದ, ಹಸ್ತಪಾದ, ಊರ್ಧ್ವಾಸನ, ನಮಸ್ಕಾರಾಸನ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸರ್ವವ್ಯಾಧಿ ನಿವಾರಣಂ ರವಿಪಾದೋದಕಂ ರವಿಪಾದೋದಕಂ ಜಠರಂ ಧಾರಯಾಮ್ಯಹಂ. ಹಸ್ತ ಉತ್ಥಾನಾಸನ, ಪಾದಾಸ್ತ, ಏಕಪಾದಾಶ್ವ ಸಂಚಲನಾಸನ, ದಂಡಾಸನ, ಅಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದಾಶ್ವ ಸಂಚಲನಾಸನ, ಪಾದಾಸ್ತಾಸನ, ಉತ್ಥಾನಾಸನ, ನಮಸ್ಕಾರಾಸನ. 5 ನಿಮಿಷ. ಈಗ ಇದನ್ನು ಸೈಡ್ ಮಾಡ ಮಗಳೇ. ಚಕ್ರಾಸನ, ರಿಲ್ಯಾಕ್ಸ್. ಉಪವಿಷ್ಟ ಕೋನಾಸನ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಏಕಪಾದ ಶೀರ್ಷಾಸನ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವೆ, ಅಭ್ಯಾಸ ಮಾಡಿರುವಂಥದ್ದು. ಅಷ್ಟವಕ್ರಾಸನ, ಹಿಂದೆ ಒಬ್ಬ ಋಷಿಗಳಿದ್ರು, ಅವರಿಗೆ ಶಾಪ ಇತ್ತಂತೆ ಈ ರೀತಿ 8 ಭಾಗ ಊನವಾಗಿರೋ ಹಾಗೆ. ಓಂಕಾರಾಸನ, ಸಂಸ್ಕೃತ ಅಕ್ಷರ ಓಂ ಅನ್ನುವ ಹಾಗೆ ದೇಹವನ್ನು ಮಾಡುವಂಥದ್ದು. ಇವಳು ಸಹ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾಳೆ. ಸತತವಾಗಿ 5-6 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಪೂರ್ಣ ಧನುರಾಸನ, ಕೊಕ್ಕರೆ ಕ್ರೇನ್ ಅಂತಿದೆ, ಬಕಾಸನ, ಚಕ್ರಾಸನ, ಧನ್ಯವಾದಗಳು. ರಾಜಕಪೋತಾಸನ, ಚಕ್ರಾಸನ, ಕರುಣಿಸಿ ಪೊರೆಯೇ ಶಾರದ ಮಾತೆ, ಶೃಂಗಗಿರಿಯಲಿ
ಮಂಗಳ ಚರಿತೆ. ಎಲ್ಲರಿಗೂ ಬೆಳಗಿನ ವಂದನೆಗಳು. ಸ್ಥಳಗುರು ಮುಪ್ಪಿನಾರರನ್ನು, ಬಸವರಾಜ ದೇಶಿಕೇಂದ್ರರನ್ನು ಮನದಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಈ ವೇದಿಕೆ ಮೇಲೆ ಆಸೀನರಾದಂಥ ಮಲ್ಲೇಶ್ ಗುರುಗಳಿಗೂ ಮತ್ತು ಕೇಂದ್ರ ಬಿಂದುಗಳಾದಂಥ ಶಶಿಕುಮಾರ್ ಸರ್ ಅವರಿಗೂ, ಲಿಟ್ಲ್ ಏಂಜಲ್ಸ್ನ ಆಡಳಿತ ಅಧಿಕಾರಿಗಳಿಗೂ ಮತ್ತು ನಮ್ಮ ನವರತ್ನ ಜೇಮ್ಸ್ ಮಾಲೀಕರಾದಂಥ ನನ್ನ ಆತ್ಮೀಯರಾದಂಥವ್ರು ಮತ್ತು ಶಾಂತರಾಜ್ ಅವ್ರಿಗೂ, ನಿರಂಜನ್ ಅವ್ರಿಗೂ ಮತ್ತೆಲ್ಲ ನಮ್ಮ ಯೋಗ ಟೀಮಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ, ಪ್ರಮುಖವಾಗಿ ನಮ್ಮ ಜಯರಾಮ್ ಸರ್ ಅವರಿಗೂ, ಆಗಮಿಸಿದಂಥ ನನ್ನ ಎಲ್ಲ ಯೋಗಪಟುಗಳಿಗೂ ಮೊದಲನೇದಾಗಿ ನಾನು ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ. ಯೋಗದಿಂದ ರೋಗವನ್ನು ದೂರ ಮಾಡಬೇಕು ಅಂತ ಹೇಳ್ತಾರೆ. ಈ ನಮ್ಮ ಭಾಗದಲ್ಲಿ 2 ವರ್ಷದ ಹಿಂದೆ ಜಯರಾಮ್ ಸರ್ ಅವ್ರು ಬಂದುಬಿಟ್ಟು ಮತ್ತು ನಿರಂಜನು ಬಂದುಬಿಟ್ಟು ಇಲ್ಲಿ ಯೋಗ ಅಭ್ಯಾಸ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿರಿ, ನಾವು ಉಚಿತವಾಗಿ ನಾವು ಯೋಗ ಅಭ್ಯಾಸವನ್ನು ನಾವು ಮಾಡಿಸ್ತೇವೆ ಅಂತ ಕೇಳ್ಕೊಂಡಾಗ ನಮ್ಮದು ಸಂಪೂರ್ಣ ಸಹಕಾರ ಇದೆ, ಮಾಡಿರಿ. ಯಾಕಂದರೆ ಈ ಭಾಗದಲ್ಲಿ ನಮ್ಮ ಬಸವರಾಜ ದೇಶಿಕೇಂದ್ರ ಮಹಾತ್ಮಾಜಿಯವರು ಸಾರ್ವಜನಿಕರಿಗೆ ಉಪಯೋಗಿಸಲವಾಗಿ ಈ ಎಲ್ಲ ಸಂಸ್ಥಾನವನ್ನು ಹುಟ್ಟುಹಾಕಿದ್ದಾರೆ. ಸಾರ್ವಜನಿಕರಿಗೋಸ್ಕರ ಉಚಿತವಾಗಿ ಯಾರು ಮಾಡಿದಾರಲ್ಲೋ ನಾವೆಲ್ಲ ಉಚಿತವಾಗಿ ಕೊಟ್ಟಿದ್ದೀವಿ. ಯಾರು ಹಣವನ್ನು ತಗೊಂಡು ಮಾಡಿದ್ದಾರೆ ಅವರು ನಾವು ಇಷ್ಟೊಂದು ಸ್ವಲ್ಪ ಕೊಡ್ತೇವೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಬಟ್ ಈ ಭಾಗದಲ್ಲಿ ಇವತ್ತೇನು 2 ವರ್ಷಗಳ ಕಾಲ ನಿರಂತರ ನಾನು ನೋಡ್ತಾ ಇದ್ದೇನೆ, ಎಲ್ಲರೂ ಇವತ್ತೇನು 108 ಸೂರ್ಯ ನಮಸ್ಕಾರ ರಥಸಪ್ತಮಿಯ ಪ್ರಯುಕ್ತ 108 ಸೂರ್ಯ ನಮಸ್ಕಾರವನ್ನು ನೋಡಿದಾಗ ಇಲ್ಲಿ ಏನು ನಿರಂತರವಾಗಿ ಅಭ್ಯಾಸ ಮಾಡಿದವರು ಎಲ್ಲರೂ ಮಾಡಿದ್ರು ಇಲ್ಲಿ. ಆಮೇಲೆ ಚಿಕ್ಕ ಮಕ್ಕಳಂತೂ ಎಲ್ಲರೂ ಮಾಡಿದರು. ವಯಸ್ಸಾದಂಥ ನಮ್ಮ ಮಾತೆಯರು ಅವರು ಸಹ ಏನೊಂದು 10-20 ಕಮ್ಮಿ ಮಾಡಿರಬೇಕು, ಎಲ್ಲರೂ 108 ನಮಸ್ಕಾರಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಮತ್ತು ಇವತ್ತಿನ ದಿನ ನಮ್ಮ ಶಶಿಕುಮಾರ್ ಮೆಹರವಾಡಿಯವರು ಸಹ ಭಾಳ ವಿಶೇಷವಾಗಿ ಅವರು ಆಹ್ವಾನಿಸಿದ್ದಾರೆ. ಯಾಕಂದರೆ ನಮ್ಮ ಜಿಲ್ಲೆಗಿಂತನೂ ಇಡೀ ನಮ್ಮ ರಾಜ್ಯದಲ್ಲಿಯೇ ಈ ಯೋಗವನ್ನು ಪ್ರದರ್ಶನ ಇವತ್ತು ನೋಡಿ ಬಂದಿದ್ದ ತಕ್ಷಣವೇ ಅವರು ವೇದಿಕೆ ಮೇಲೆ ಹತ್ತಿ ಸೂರ್ಯ ನಮಸ್ಕಾರವನ್ನು ಎಲ್ಲರೂ ಮಾಡಲಿಕ್ಕಾಗಲ್ಲ. 5, 10, 15 ಯಾರಾದರೂ ಸೂರ್ಯ ನಮಸ್ಕಾರ ಮಾಡ್ಬೋದು. ಆದರೆ 108 ಯೋಗಗಳನ್ನು ಮಾಡಬೇಕಾಗಿದ್ದು ಸೂರ್ಯ ನಮಸ್ಕಾರ ಮಾಡಬೇಕಂದ್ರೆ ಅಷ್ಟು ಸುಲಭವಾದ ಕೆಲಸವಲ್ಲ, ದೊಡ್ಡ ಕೆಲಸ ಅದು. ಅದರ ನಮ್ಮ ಶಿವಕುಮಾರ್ ಮೇರಡು ಸಹ ನಿಮ್ಮನ್ನು ಅವರು ಸಹ ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ನಾನು ರೋಮಾಂಚನ ಆದೆ. ನಾನು ಪ್ರಾರಂಭದಲ್ಲಿಯೂ ಬರ್ರಿ ನೀವು ಯೋಗಾಭ್ಯಾಸ ಮಾಡಿರಿ ಅಂದರು. ನಮಗೂ ಕಾಲಾವಕಾಶ ನಾವು ಮಾಡಲಿಕ್ಕಾಗಲಿಲ್ಲ. ಒಳ್ಳೆಯದಾಗಲಿ, ನಿರಂತರವಾಗಿ ಯೋಗ ಅಭ್ಯಾಸವನ್ನು ಮಾಡಲಿ. ನಮ್ಮ ಲಿಟ್ಲ್ ಏಂಜಲ್ಸ್ ಇವರ ಸಹಕಾರನೂ ಲಿಟ್ಲ್ ಏಂಜಲ್ಸ್ ಅವರ ಸಹಕಾರದಿಂದ ಇದು ನಡೆದಿದೆ. ನಿಮ್ಮ ಶಾಲೆಯಲ್ಲೂ ಯೋಗಾಭ್ಯಾಸ ಈ ಚಿಕ್ಕ ಮಕ್ಕಳಿಂದ ನಿಮ್ಮಿಂದ ಪ್ರಾರಂಭ ಮಾಡಿರಿ ನೀವು. ಯಾಕಂದರೆ ಇದೆಲ್ಲ ಒಂದು ಇವತ್ತೇನು ನಮ್ಮ ದೇಶದ ಯೋಗ ಅನ್ನೋದು ನಮ್ಮ ದೇಶದ್ದಿದು. ಇವತ್ತು ಪಾಶ್ಚಿಮಾತ್ಯ ದೇಶದಲ್ಲೂ ಯೋಗವನ್ನೇ ಇವತ್ತು ಪ್ರಮುಖವಾಗಿಟ್ಟುಕೊಂಡು ನಮ್ಮ ದೇಶದ ಸಂಸ್ಕೃತಿನೇ ನೋಡಿರಿ. ಇವತ್ತು ಅಬುದಾಬಿಯಲ್ಲಿ ಹಿಂದೂ ದೇವಾಲಯ ಕಟ್ಟಿದ್ರಂದರೆ ನಮ್ಮ ದೇಶದ ಒಂದು ಸಂಸ್ಕೃತಿ ಹೆಂಗಿದೆ, ಸಂಸ್ಕಾರ ಹೆಂಗಿದೆ ಅನ್ನೋ ಉದ್ದೇಶವನ್ನು ಸಹ ಇವತ್ತು ನಾವು ತಿಳ್ಕೊಬೇಕಾಗಿದೆ. ಆಯಿತು, ಎಲ್ಲರೂ ಭಾಳ ಬೆಳಿಗ್ಗೆನೇ 5:45 ಅಲ್ಲೇ ಬಂದುಬಿಟ್ಟಿದ್ರಲ್ಲ, ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ಗೆಳೆಯರಿಗೆ, ಯೋಗ ಪಡೆದ ಎಲ್ಲ ಗೆಳೆಯರಿಗೂ ನಾನು ವೇದಿಕೆ ಮೇಲೆ ಆಸೀನರಾದಂಥ
ಎಲ್ಲ ಅತಿಥಿಗಳು ಸಹ ಮತ್ತೊಮ್ಮೆ ನಾನು ಅವರನ್ನು ಸ್ಮರಣೆ ಮಾಡಿಕೊಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಸೂರ್ಯ ಹೇಗೆ ನಮ್ಮ ಜೀವನಕ್ಕೆ ಚೈತನ್ಯ ಶಕ್ತಿ ಕೊಡ್ತಾನೋ ಆ ತರಹದ ಒಬ್ಬ ಮಹಾನ್ ವ್ಯಕ್ತಿ ಇಲ್ಲಿದ್ದಾರೆ. ಅವರು ಬರೀ ವ್ಯಕ್ತಿ ಅಷ್ಟೇ ಅಲ್ಲ, ಶಕ್ತಿ. ಅವರು ಡಾಕ್ಟರ್ ಶಶಿಕುಮಾರ್ ವಿ ಮೆಹರ್ವಾಡೆ ಸರ್ ಅವರು. ಈಗ ನಾವು ಹೇಗೆ ಸಮುದ್ರದ ನೀರನ್ನು ಒಂದು ಬಿಂದಿಗೆಯಲ್ಲಿ ತುಂಬಲಿಕ್ಕೆ ಆಗೋದಿಲ್ವೋ ಆ ಥರ ಅವರ ಒಂದು ಪರಿಚಯವನ್ನು ನಾನು ಕ್ಲುಪ್ತವಾಗಿ ನಾನು ಮಾಡಿಕೊಡ್ತಾ ಇದ್ದೇನೆ. ಅವರು ಹರಿಹರದ ದಿವಂಗತ ವಾಸುದೇವ್ ಮೆಹರ್ವಾಡೆ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ಇವರ ಮಗ ಶಶಿಕುಮಾರ್. ಇವರು ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಇವರು ಜುಲೈ 5, 1969ರಲ್ಲಿ ಹರಿಹರದ ಕುಂಬಾರ ಓಣಿಯಲ್ಲಿ ಜನಿಸಿದರು. ಈಗ ಇವರಿಗೆ 52 ವರ್ಷಗಳಾಗಿವೆ. ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಇವರು ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಹರಿಹರದಲ್ಲಿ ಮುಗಿಸಿ MBA ಶಿಕ್ಷಣವನ್ನು ಇಂಗ್ಲೆಂಡಿನ ಡರ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಮುಗಿಸಿದರು. ಇವರು ತಮ್ಮ 24ನೇ ವಯಸ್ಸಿನಲ್ಲಿ ಶ್ರೀ ಶಕ್ತಿ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ತದನಂತರ ಈ ಸಂಸ್ಥೆಗೆ ಜನಶಿಕ್ಷಣ, ಮಾನವ ಸಂಪನ್ಮೂಲ ಸಚಿವಾಲಯ, ಭಾರತ ಸರ್ಕಾರ ಇದನ್ನು ಸೇರಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಸಹ ಪ್ರಾರಂಭಿಸಿದರು. ಹಾಗೂ ಇವರು ಹಾಲಿ ಕರ್ನಾಟಕ ರಾಜ್ಯದ 7 ಜಿಲ್ಲೆಗಳಾದ ದಾವಣಗೆರೆ, ಹಾವೇರಿ, ಬೆಳಗಾವಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕೊಡಗು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಪ್ರತಿ ವರ್ಷ 10,000 ಗಿಡಗಳನ್ನು ನೆಡುವುದರ ಮೂಲಕ ಪರಿಸರಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡುತ್ತಿದ್ದಾರೆ. ಮತ್ತು ಸಮಾಜ ಸೇವೆಯಲ್ಲಿ ಇವರು ಮೊದಲಿಗರು. ಕಾರಣ ಏನಂದರೆ ಮದ್ಯವರ್ಜನ ಶಿಬಿರ ಅಂದರೆ ಕುಡಿತದ ಚಟವನ್ನು ಬಿಡಿಸುವಂಥದ್ದು. ಅದಕ್ಕೆ ತಿಂಗಳಿಗೆ ಸಾವಿರಾರು ಜನಗಳ ಒಂದು ದುಶ್ಚಟವನ್ನು ಬಿಡಿಸುವಂತಹ ಸಮಾಜ ಸೇವೆಯ ಕಾರ್ಯಕ್ಕೆ ಇವರು ತೊಡಗಿಸಿಕೊಂಡಿದ್ದಾರೆ. ಮತ್ತು ಇವರ ಬಗ್ಗೆ ಪರಿಚಯ ಮಾಡಿಕೊಳ್ಬೇಕಾದ್ರೆ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ಇವರು ಪ್ರತಿ ಜಿಲ್ಲೆಗಳಲ್ಲಿಯೂ ಆಸ್ಪತ್ರೆಗಳು, ವೃದ್ಧಾಶ್ರಮಗಳು, ಶಾಲೆಗಳನ್ನು ತೆರೆದು ಅನೇಕ ಜನರಿಗೆ ಆಸರೆಯಾಗಿದ್ದಾರೆ. ಮತ್ತು ಸಾವಿರಾರು ಜನಕ್ಕೆ ಇವರು ಅನ್ನದಾತರು ಅಂದರೆ ತಪ್ಪಿಲ್ಲ. ಅಂದರೆ ಇವರ ಒಂದು ಸೇವೆಯನ್ನು ನಾವು ಹೇಳಲಿಕ್ಕೆ ಬಹಳ ಪದಗಳು ಕಡಿಮೆ ಆಗ್ತದೆ. ಮತ್ತು ತಪೋವನ ಆಯುರ್ವೇದ ಮಹಾವಿದ್ಯಾಲಯ ಮತ್ತು 100 ಹಾಸಿಗೆಗಳ ಆಯುರ್ವೇದ ಆಸ್ಪತ್ರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ, ಮತ್ತು ಇದೇ ಥರ 10 ವೃದ್ಧಾಶ್ರಮಗಳು, 6 ಆಸ್ಪತ್ರೆಗಳನ್ನು ರಾಜ್ಯದ ಬೇರೆ ಬೇರೆ ಕಡೆ ನಡೆಸಿದ್ದಾರೆ. ಮತ್ತು ಪ್ರಶಸ್ತಿಗಳಂತೂ ಇವರಿಗೆ ಇವರ ಮುಡಿಗಳಲ್ಲಿ ಇರುವಂತಹ ಪ್ರಶಸ್ತಿಗಳು ಎಷ್ಟು ಬಂದಿದೆ ಅಂದರೆ ಅವರ ಕೂದಲುಗಳಿಗಿಂತ ಜಾಸ್ತಿ ಪ್ರಶಸ್ತಿಗಳು ಬಂದಿದೆ. ಅಂತಹ ಒಬ್ಬ ಮಹಾನ್ ಚೇತನ ನಮ್ಮ ಎದುರಿಗೆ ಇರುವಂಥದ್ದು. ನೋಡಿ, ಸದಾ ಒಂದು ಗಾದೆ ಇದೆ, ಏನಂದರೆ ಹಿತ್ತಲು ಗಿಡ ಮದ್ದಲ್ಲ ಅಂತ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ನಾಡಿನಲ್ಲಿ ಇವರು ಸಲ್ಲಿಸ್ತಾ ಇರುವಂತಹ ಸೇವೆಗೆ ನಾವು ಕರ್ನಾಟಕ ರತ್ನ ಕೊಟ್ಟರೂ ಕಡಿಮೆನೆ, ಭಾರತ ರತ್ನ ಕೊಟ್ಟರೂ ಕಡಿಮೆನೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಇವರು ನಮ್ಮ ದೇಶದ ಮುಂದಿನ ಆಯುರ್ವೇದ ಮತ್ತು ಯೋಗದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಯಭಾರಿ ಆಗಬೇಕು ಅಂತ ನಾನು ಅವತ್ತು ಒಂದ್ಸರಿ ಹೇಳಿದ್ದೆ. ಮತ್ತು ಇವತ್ತು ಹೇಳ್ತಾ ಇದ್ದೀನಿ, ಇಂಥ ಒಬ್ಬ ವ್ಯಕ್ತಿಗಳನ್ನು ಗಮನಿಸಿದರೆ ಮತ್ತು ಸರ್ಕಾರ ಗುರುತಿಸಬೇಕು. ಕೇಂದ್ರ ಸರ್ಕಾರವೂ ಸಹ ಇವರನ್ನು ಗುರುತಿಸಿ ಮುಂದೆ ಯೋಗ ಆಯುರ್ವೇದದ ಒಂದು ರಾಯಭಾರಿಯನ್ನಾಗಿ ಮಾಡಿದರೆ ನಮ್ಮ ದೇಶದಿಂದ ಹೊರದೇಶಗಳಿಗೆ ಅದು ಸಾರ್ಥಕ ಮತ್ತು ಅವರಿಗೆ ಅರ್ಹವಾದ ಪ್ರಶಸ್ತಿ. ಅದಕ್ಕಿಂತ ಬೇರೆ ಪ್ರಶಸ್ತಿಗಳನ್ನು ಯಾವುದನ್ನೇ ಕೊಟ್ಟರೂ ಸಹ ಅವರಿಗೆ ಸಮ ಮತ್ತು ಸರಿತೂಕ ಆಗೋದಿಲ್ಲ. ಆದ್ದರಿಂದ ಇಂಥ ಒಂದು ದೊಡ್ಡ ಮತ್ತು ಇನ್ನೂ ಒಂದು ಬಹಳ ವಿಶೇಷತೆ ಏನಂದರೆ, ಅವರ ಹತ್ರ ಯಾರೇ ಸಹ ಅವ್ರ ಹತ್ರ ಹೋದ್ರೂ ಸಹ ಸಮಾಜ ಸೇವೆಗಾಗಿ ಕೊಡುಗೆಯನ್ನು ಕೇಳಿ ಅವರು ಯಾರಿಗೂ ಸಹ ವಾಪಸ್ ಕಳಿಸಿಲ್ಲ. ಎಂಥ ಯಾವುದೇ ಒಂದು ಕಾರ್ಯ ಇದ್ರೂ, ಯಾವುದೇ ಒಂದು ಕ್ರೀಡೆ ಇರಲಿ, ಎಲ್ಲ ಒಂದು ಕ್ಷೇತ್ರಗಳಿಗೂ ಅವರು ದಾನವಾಗಿ ಕೊಡ್ತಾ ಬಂದಿದ್ದಾರೆ. ಇಂಥ ಕೊಡುಗೈ ದಾನಿ ಮುಂದೆ ಇನ್ನೂ 100 ವರ್ಷ ಬದುಕಿ ನಮ್ಮ ಸಮಾಜಕ್ಕೆ ಹೆಚ್ಚು ವೈದ್ಯರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಅವರು ಕಳಶ ಇದ್ದಂಗೆ. ಅಂದರೆ ವೈದ್ಯಕೀಯ
ಕಾಲೇಜುಗಳಿಗೆ ಅದಕ್ಕೆಲ್ಲ ಅವರು ಅಷ್ಟೆಲ್ಲ ಇದು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಅಂಥವರಿಗೆ ನಾವು ಯಾವಾಗಲೂ ಧನ್ಯವಾದವನ್ನು ಅರ್ಪಿಸಬೇಕು ಮತ್ತು ಅವರಿಗೆ ನಮ್ಮ ಕೃತಜ್ಞತೆಗಳು. ಈಗ ಶಶಿಕುಮಾರ್ ಮೇಲ್ವಾಡೆ ಸರಿಂದ ಈಗ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಜೋರಾಗಿ ನಮಸ್ಕಾರ ಅಂತ ಹೇಳ್ರಿ. ಸೂರ್ಯಂಗೆ ನಮಸ್ಕಾರ ಮಾಡಿಬಿಟ್ಟಿದ್ದೀವಿ ಆಗಲೇ, ಮತ್ತೆ ನಮ್ಮ ಒಬ್ರಿಗೊಬ್ರು ನಮಸ್ಕಾರ ಮಾಡೋದಲ್ವಾ? 108 ಸರ್ತಿ ಭಗವಾನ್ ಸೂರ್ಯದೇವರಿಗೆ ನಮಸ್ಕಾರ ಮಾಡಿದ್ದೀವಿ ಅಲ್ವಾ? ಈ ಪ್ರಪಂಚದ ಪ್ರತಿಯೊಂದು ಆಗು ಹೋಗುಗಳಿಗೆ, ಈ ಪ್ರಪಂಚದ ಚಲನೆಗೆ ಈಗ ನಮಗೆ ಕಣ್ಣಿಗೆ ಕಾಣುವಂಥ ಶಕ್ತಿ ಅಂದರೆ ಸೂರ್ಯದೇವರು. ಇಲ್ಲಿ ಒಂದು ಸಣ್ಣ ಗಾಳಿ ಬೀಸಬೇಕಂದ್ರೂ ಕೂಡ, ಒಂದು ಎಲೆಯಲ್ಲಿ ಏನಾದರೂ ನಮಗೆ ಬೇಕಾದಂಥ ಆಹಾರ ತಯಾರಾಗಬೇಕಂದ್ರೂ ಕೂಡ ಅದಕ್ಕೆ ಮೂಲ ಕಾರಣ ಸೂರ್ಯದೇವರು. ನಮಗೆ ಗೊತ್ತಿಲ್ಲ, ಈ ಸೂರ್ಯನ ಶಕ್ತಿ ಇಲ್ಲ ಅಂತಂದರೆ ನಾವು ತಿನ್ನುವಂಥ ಆಹಾರ ತಯಾರಾಗ್ತಿರಲಿಲ್ಲ. ಇಲ್ಲಿ ಈ ಭೂಮಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಕ್ರಿಯೆಗೂ ಸೂರ್ಯದೇವರೇ ಮೂಲ ಕಾರಣ. ಅಂತಹ ಭಗವಾನ್ ಸೂರ್ಯ ದೇವರನ್ನು ನಾವಿವತ್ತು ಈ ರಥಸಪ್ತಮಿಯ ಪ್ರಯುಕ್ತ ಎಲ್ಲರೂ ಸೇರಿ ಧನ್ಯವಾದವನ್ನು ಸಲ್ಲಿಸೋದಕ್ಕೋಸ್ಕರ 108 ಸೂರ್ಯ ನಮಸ್ಕಾರಗಳನ್ನು ಮಾಡಿ ಸೂರ್ಯದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೀವಿ. ನಾವು ಎಷ್ಟು ಸೂರ್ಯ ನಮಸ್ಕಾರಗಳನ್ನು ಮಾಡಿ ಎಷ್ಟು ಧನ್ಯವಾದ ಸಲ್ಲಿಸಿದರೂ ಕೂಡ ಸೂರ್ಯದೇವರಿಗೆ, ಸೂರ್ಯದೇವರು ನಮಗೆ ಕೊಡುವಂಥ ಒಂದು ಶಕ್ತಿಗೆ, ಒಂದು ಉಪಕಾರಕ್ಕೆ ಅದು ಯಾವುದಕ್ಕೂ ಸಮ ಅಲ್ಲ. ಆದರೂ ಒಂದು ಹೃದಯಪೂರ್ವಕವಾಗಿ ಧನ್ಯವಾದ ಸಲ್ಲಿಸಬೇಕಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಸೂರ್ಯದೇವರಿಗೆ ಎಲ್ಲರೂ ಸೇರಿ ನಮಸ್ಕಾರ ಮಾಡಿದ್ದೀವಿ. ಸೂರ್ಯ ನಮಸ್ಕಾರಗಳು ಪತಂಜಲಿಯ ಸೂತ್ರದಲ್ಲಿರುವಂತೆ ಸೂರ್ಯ ನಮಸ್ಕಾರಗಳನ್ನು ಮಾಡೋದರಿಂದ ಅತ್ಯಂತ ಸದೃಢವಾದ ಆರೋಗ್ಯವನ್ನು ಪಡೆಯಬಹುದು. ಎಲ್ಲ ಕಾಯಿಲೆಗಳು, ಮನುಷ್ಯನಿಗೆ ಬರುವಂಥ ಅನೇಕ ಕಾಯಿಲೆಗಳನ್ನು ಬರೀ ಒಂದು ಸೂರ್ಯ ನಮಸ್ಕಾರದಿಂದ ಬಗೆಹರಿಸ್ಕೋಬೋದು. ಅಂಥದ್ರಲ್ಲಿ ನಾವೇನು ಹೇಳ್ತೀವಿ, ನಮ್ಮ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಧಾನದಲ್ಲಿ ಒಂದು ಮಂಡಲ ಸೂರ್ಯ ನಮಸ್ಕಾರ, ಒಂದು ಮಂಡಲ ಅಂದರೆ 27, ಕನಿಷ್ಠ 27 ಸೂರ್ಯ ನಮಸ್ಕಾರಗಳನ್ನು ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿ ಮಾಡಿದರೆ ಅವರಿಗೆ ಯಾವುದೇ ಕಾಯಿಲೆ ಬರೋದೇ ಇಲ್ಲ. ಅವನು ನಿರಾರೋಗ್ಯ ಅಂದರೆ ಅವನಿಗೆ ಯಾವುದೇ ರೋಗ ಬರೋದಿಲ್ಲ ಅಂಥೇಳಿ ನಮ್ಮ ಯೋಗ ಸೂತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರೂ ಕೂಡ ಒಂದು ಮಂಡಲ ಸೂರ್ಯ ನಮಸ್ಕಾರಗಳನ್ನು ಪ್ರತಿದಿನ ಮಾಡಿದರೆ ಒಳ್ಳೆಯದು. ಇವತ್ತು ಈ ರಥಸಪ್ತಮಿಯ ಪ್ರಯುಕ್ತ ಏನು ಸೂರ್ಯ ನಮಸ್ಕಾರಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ನಮ್ಮ ಹರಿಹರದ ಧನ್ವಂತರಿ ಪತಂಜಲಿ ಯೋಗ ಕೇಂದ್ರ, ಲಿಟಲ್ ಏಂಜಲ್ಸ್ ಸ್ಕೂಲು ಮತ್ತು ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡಿರುವಂಥ ನಮ್ಮ ನಾಗರಾಜ್ ಮ್ಯಾರೋಡಿಯರ್ ಇರ್ಬೋದು, ಸ್ವಾಮೀಜಿ ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ಲಿಟಲ್ ಏಂಜಲ್ಸ್ ಸ್ಕೂಲ್ನವ್ರು ಇರ್ಬೋದು, ಎಲ್ಲರೂ ಸೇರಿ ಇವತ್ತೇನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಯೋಗ ಹಂಚಿಕೆ ಅಥವಾ ಆರೋಗ್ಯವನ್ನು ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಆಸ್ಪತ್ರೆಗೆ ಹೋಗಿ ಸಣ್ಣದೇ ಕಾಯಿಲೆ ಇದ್ದರೂ ಕೂಡ ಸಾವಿರಾರು ರೂಪಾಯಿ ಬಿಲ್ ಕೊಟ್ಟು ಅಲ್ಲಿ ಡಾಕ್ಟ್ರಿಗೆ ತೋರಿಸಿ ಬಂದರೆ ಸಮಾಧಾನ. ಅಂತಹ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಹೋಗದಂತೆ ಮನೆಯಲ್ಲೇ ಇದ್ದು ನಿರಾರೋಗ್ಯಗಳಾಗಿ ಯಾವಾಗಲೂ ಆರೋಗ್ಯವಾಗಿರುವಂಥ ಸೂತ್ರಗಳು, ಇವುಗಳನ್ನು ಹಂಚುವಂಥ ಕೆಲಸ ಈ ಯೋಗ ಕೇಂದ್ರಗಳು ಮಾಡ್ತಿರ್ತವೆ. ಅದರಲ್ಲಿ ನಮ್ಮ ಈ ಹರಿಹರ ಧನ್ವಂತರಿ ಪತಂಜಲಿ ಯೋಗ ಕೇಂದ್ರ, ನಮ್ಮ ನಾಗಣ್ಣವ್ರು ಹೇಳಿದರು, ಈ ನಮ್ಮ ಶಶಿಕುಮಾರ್ ಅವರು ವೇದಿಕೆ ಮೇಲೆ ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ದು ನೋಡಿ ನನಗೆ ಖುಷಿ ಆಯಿತು ಅಂಥೇಳಿ. ನಾಗಣ್ಣವ್ರು, ನಾನು ಈ ಸೂರ್ಯ ನಮಸ್ಕಾರಗಳನ್ನು ನಮ್ಮಲ್ಲಿ ರವೀಂದ್ರ ಗುರೂಜಿ ಇದ್ದಾರೆ ನೋಡ್ರಿ, ಈ ರವೀಂದ್ರ ಗುರೂಜಿ ನನಗೆ ಮಾಡಿಸೋದು, ಪ್ರತಿದಿನ ಸೂರ್ಯ ನಮಸ್ಕಾರ ಇವರೇ ಮಾಡಿಸೋದು ನನಗೆ ಕಂಪಲ್ಸರಿ. ಸೂರ್ಯ ನಮಸ್ಕಾರ ಅದ್ರ ಜೊತೆಗೆ ಬೇರೆ ಬೇರೆ ಯೋಗಗಳನ್ನು ಕೂಡ ಮಾಡಿಸ್ತಾರೆ. ಸೊ ಈ ಸೂರ್ಯ ನಮಸ್ಕಾರಗಳನ್ನು ಮತ್ತು ಯೋಗವನ್ನು ನಮ್ಮ ನಿರಂಜನ್ ಇರ್ಬೋದು, ಜಯರಾಮ್ ಇರ್ಬೋದು, ನಮ್ಮ ರವೀಂದ್ರ ಗುರೂಜಿ ಇರ್ಬೋದು, ಮತ್ತು ಎಲ್ಲರೂ ಕೂಡ ಏನು ಇಲ್ಲಿ ಯೋಗ ಗುರುಗಳಿದ್ದೀರಲ್ಲ, ನೀವು ಸಲ್ಲಿಸುವಂಥ ಸೇವೆ ಇದೆಯಲ್ಲ, ಇದು ಅಮೋಘವಾದದ್ದು. ಹರಿಹರದ ಮಟ್ಟಿಗೆ ನೀವು ಮಾಡುವಂಥ ಈ ಸೇವೆ, ಹರಿಹರದ ಜನಗಳು ಆರೋಗ್ಯವಾಗಿರಲಿಕ್ಕೆ ಏನು ನೀವು ಮಾಡ್ತಿದ್ದೀರಿ, ಹರಿಹರದ ಜನಗಳು ಎಲ್ಲರೂ ಕೂಡ ನಿಮಗೆ ಆಭಾರಿಗಳಾಗಿದ್ದಾರೆ. ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಎಲ್ಲರೂ ಸೇರಿ, ನನಗೆ ಈ ಮಕ್ಕಳು ಮುಖ ನೋಡ್ತಿದ್ದೆ,
ಈ ಮುಂದಲಿನ ಕುಂತು ಏನು ಸುಸ್ತೇ ಆಗಿಲ್ಲ, 108 ಅಲ್ಲ 208 ಮಾಡ್ತಿದ್ರೇನಪ್ಪ ಅವರು ಮಾಡಿದರೆ. ಅವ್ನು ಚಸ್ಮಾ ಹಾಕೊಂಡನಂತೂ ಸುಮ್ಮನೆ ಇನ್ನೂ ನಗ್ತಾನೆ ಇದ್ದ, 108 ಆದರೂ ಕೂಡ. ಅವ್ರು ಎಷ್ಟು ಯೋಗ ಮಾಡಿಸಿದ್ರು ಆರಾಮ ಸರೀಸಾಗಿ ಮಾಡ್ತಾರೆ ಅವರು ಮಕ್ಕಳು. ಇಲ್ಲಿ ವಿಶೇಷ ಅಂತ ಏನು ಗೊತ್ತಾ, ಮಕ್ಕಳು ಎಷ್ಟು ಖುಷಿಯಾಗಿರ್ತಾರಲ್ಲ ಅಷ್ಟು ಖುಷಿ ದೊಡ್ಡವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಅವರ ಆರೋಗ್ಯದಲ್ಲಿ ಅವರ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ದೇ ಆರ್ ಫಿಟ್. ಜೊತೆಗೆ ಅವರು ಅದನ್ನು ಆಟದ ರೀತಿಯಲ್ಲಿ ಆಟ ಆಡ್ತಾರೆ. ಯೋಗವನ್ನು ಕೂಡ ಆಟದ ರೀತಿಯಲ್ಲಿ ಭಾವಿಸಿ ಯೋಗವನ್ನು ಸಲೀಸಾಗಿ ಮಾಡ್ತಾರೆ. ನಾವು ಯೋಗ ಮಾಡುವಾಗ ಕಷ್ಟಪಡ್ತೀವಿ, ಯಾಕಂದರೆ ವಯಸ್ಸಾಗ್ಬಿಟ್ಟಿರ್ತದಲ್ಲ, ಎಲ್ಲ ಆಗಲೇ ಸ್ವಲ್ಪ ಅಲ್ಲಲ್ಲಿ ಲಾಕ್ ಆಗ್ತಿರ್ತದೆ. ಈ ಯೋಗವನ್ನು ನಾವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದರೆ ನಾವು ಕೂಡ ಈ ಮಕ್ಕಳ ರೀತಿ ಆಗ್ಬೋದು. ಯಾರಿಗೆ ವಾಪಸ್ ಮಕ್ಕಳೇ ಆಗಲಿಕ್ಕೆ ಇಷ್ಟ ಇದೆ ಹೇಳ್ರಿ? ಯಾರಿಗೂ ಇಲ್ವಾ? ಎಲ್ರಿಗೂ ಮಕ್ಕಳಾಗ್ಲಿಕ್ಕೆ ಇಷ್ಟ ಇದೆ. ಆದ್ದರಿಂದ ವಾಪಸ್ ಮಕ್ಕಳಾಗಬೇಕು ಅಂತ ಅನ್ನೋದಿದ್ದರೆ ಕಂಟಿನ್ಯೂಸ್ ಆಗಿ ಯೋಗ ಮಾಡಿರಿ. ಯೋಗ ಮಾಡೋದ್ರಿಂದ ಆರೋಗ್ಯ ಬರ್ತದೆ. ಮತ್ತೊಮ್ಮೆ ಈ ಪತಂಜಲಿ ಯೋಗ ಕೇಂದ್ರದವರಿಗೂ, ವಿಶೇಷವಾಗಿ ನಮ್ಮ ಜಯರಾಮರು ಅದೇನು ದೊಡ್ಡದೊಂದು ಎರಡು ಪೇಜಿಂದ ಏನೋ ಲೆಟರ್ ಬರ್ಕೊಂಡ್ಬಿಟ್ರೆ ನನ್ನ ಬಗ್ಗೆ ಹೇಳಲಿಕ್ಕೆ, ಅವರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ, ಚೆನ್ನಾಗಾಗಿದೆ ಅಂಥೇಳಿ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಿಗೆ ಸನ್ಮಾನ. ಮೊದಲಿಗೆ ಈ ಒಂದು ಮಠದ ಸ್ವಾಮೀಜಿಗಳಾದ ಪೂಜ್ಯ ಮಲ್ಲಯ್ಯ ಸ್ವಾಮೀಜಿಯವರಿಗೆ ಮುಖ್ಯ ಅತಿಥಿಗಳು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಮಾಲ್ತೇಶ್ ಪಿ ಅಧ್ಯಕ್ಷರು, ಅರಿವು ವಿದ್ಯಾಸಂಸ್ಥೆ ಲಿಟಲ್ ಏಂಜಲ್ ಶಾಲೆ ಹರಿಹರ, ಇವರಿಗೆ ಅತಿಥಿಗಳಿಂದ ಸನ್ಮಾನ. ಶ್ರೀಮತಿ ಜ್ಯೋತಿ ಜಿ, ಮುಖ್ಯ ಶಿಕ್ಷಕರು, ಲಿಟಲ್ ಏಂಜಲ್ ಶಾಲೆ ಹರಿಹರ, ಇವರಿಗೂ ಸಹ 3ನೇಯ ಶ್ರೀ ಚಂದ್ರಕಾಂತ್ ತೇಲ್ಕರ್ ಸರ್, ಮಾಲೀಕರು, ನವರತ್ನ ಜ್ಯುವೆಲರ್ಸ್ ಹರಿಹರ. ಸದಾ ಸಮಾಜ ಸೇವೆ, ಸಮಾಜದ ಕಾರ್ಯಗಳಿಗೆ ಇವರೆಲ್ಲ ಬಹಳ ಮುಂದು. ಮತ್ತು ಅದೇ ರೀತಿ ಇರುವಂಥ ಇನ್ನೊಬ್ಬರು ಶ್ರೀ ನಾಗರಾಜ್ ಮೆಹರ್ವಾಡೆ ಸರ್, ಇವರು ಮಾಜಿ ನಗರಸಭೆ ಸದಸ್ಯರು ಹರಿಹರ. ಮತ್ತು ಇವರದೊಂದು ವಿಶಿಷ್ಟ ಗುಣ ಏನಂದರೆ ಸದಾ ಹಸನ್ಮುಖಿ. ಮತ್ತು ಇನ್ನೊಬ್ಬ ನಮ್ಮ ಯುವ ಮುಖಂಡರು, ನಮ್ಮೆಲ್ಲರ ಆತ್ಮೀಯ ಸಹೋದರ ಶ್ರೀ ಶಾಂತರಾಜ್ ಕೆಂಚನಹಳ್ಳಿ, BJP ಯುವ ಮುಖಂಡರು ಇವರು. ಮತ್ತು ಮಾಲೀಕರು ಸ್ಪೈಸಿ ಕಿಚನ್. ಮತ್ತೊಬ್ಬ ಎಲೆಮರೆಯ ಕಾಯಿ, ಸದಾ ಕ್ರಿಯಾಶೀಲರಾಗಿರುವಂತಹ ರವಿ ಸಿಂಗ್ ಸರ್ ಅವರು ಸಹ ಯೋಗಕ್ಷೇಮ ಯೋಗ ಕೇಂದ್ರದ ಗುರುಗಳು. ಅವ್ರಿಗೂ ಸಹ ಅತಿಥಿಗಳು ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಡಾಕ್ಟರ್ ಶಶಿಕುಮಾರ್ ಬೆಹರ್ವಾಡೆ ಸರ್ ಅವರಿಗೆ ಸನ್ಮಾನವನ್ನು ಎಲ್ಲರೂ ಸೇರಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಸನ್ಮಾನ ನಮ್ಮ ನಾಡು, ನಮ್ಮ ರಾಜ್ಯಕ್ಕೆ ಸನ್ಮಾನ ಮಾಡಿದ ಹಾಗೆ ಅವರಿಗೆ ಸನ್ಮಾನ ಮಾಡಿದರೆ. ಧನ್ಯವಾದಗಳು ಸರ್. ಹೋಗು.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.